ವೀರಪ್ಪನ್ ಗ್ಯಾಂಗ್ ಬಿಟ್ಟು ನೀವು ಮತ್ತೆ 22 ಜನ ಶ್ರೀನಿವಾಸ್ ಸರ್ಗೆ ಬಂದು ಸರೆಂಡರ್ ಆಗ್ತೀರಾ ಸರ್? ಅವ್ರ ಮಾತು ನಿಮ್ಗೆ ಏನಕ್ಕೆ ಇನ್ಸ್ಪೈರ್ ಆಯ್ತು ಅಂತ? ಅವ್ರು ಎಫರ್ಟ್ಸ್ ಇಟ್ಕೊಳ್ಳಲ್ಲ, ಬರೀ ಪೆನ್ನು ಡೈರಿ ಒಂದು ಕ್ಯಾಮ್ರಾ, ಒಂದು ಟೇಪ್ ಗಾರ್ಡು ಅಷ್ಟೇ ಅವ್ರ ಎಫರ್ಟ್ಸ್. ಆಫೀಸರ್ ಆಗಿ ಒಂದು ಸೇಫ್ಟಿಗೋಸ್ಕರ ಇಟ್ಕೋಬಹುದು, ಏನು ಗನ್ನಿಗೆ ಏನು ಇಟ್ಕೊಂಡಿರಲಿಲ್ಲ. ಆ ಗನ್ ಮೇಲೆ ಅವ್ರ ನಂಬಿಕೆ ಇಲ್ಲ. ಗಾಂಧಿ ತತ್ವ ಒಬ್ರು ಸಾಯಿಸ್ಬಿಟ್ರೆ ನಾವೇನು ಸಾಧನೆ ಮಾಡ್ಬಿಡ್ತೀವಿ. ಒಳ್ಳೆ ಮನಸ್ಸಿಂದ ಗೆಲ್ಲೋಣ, ಗೆಲ್ಲೋಣ ಅನ್ನೋದು. ಅಪರಾಧಿಗಳನ್ನ ಉಳಿಸ್ಬೇಕು, ಅವ್ರ ಸಮಾಜಕ್ಕೆ ಒಳ್ಳೆ ಕೊಡ್ಬೇಕು, ಹಂಗಂತ ಅವ್ರನ್ನ ಕೆಟ್ಟವನಾಗಿ ನಾವು ನೋಡ್ಬಾರ್ದು. ಸರ್, ಇವಾಗ ಅದೇ ತರ ನಿಮ್ಮನ್ನು ತಿದ್ದಿದ್ದಲ್ವಾ ಸರ್? ಹೌದೌದು. ಸರೆಂಡರ್ ಆಗಿದ್ದು ಈ ಶ್ರೀನಿವಾಸ್ ಮಾತುಗಳಿಂದ, ಅವರಿಂದ. ಇವತ್ತು ನಿಮ್ಮ ಮುಂದ್ಗಡೆ ನಿಂತ್ಕೊಂಡಿರೋದು ಅವರಿಂದ. ತಿಂತಕ್ಕಂಥ ಒಂದೊಂದು ತನ್ನಾನ ಅವ್ರದೇ. ಅವ್ರು ಹಾಕಿದ ಬಿಚ್ಚೈ ಬಾಳು. ಯಾರೇ ಬರಲಿ, ನಾನೇ ಇಲ್ಲ, ನನಗಿಂತ ರಾಜ್ಯ ಮಟ್ಟ ಅಧಿಕಾರಿ ಬರಲಿ, ಕೇಂದ್ರ ಮಟ್ಟದ ಅಧಿಕಾರಿ ಬರಲಿ, ತಲೆ ಬಗ್ಗೆ ಮಾತಾಡತ್ರೆ ನೀವು ನಡ್ಕೋಬಾರ್ದು. ಅದನ್ನ ನೀವು ಬಂದು ಉಳಿಸ್ಕೋಬೇಕು. ನೀವು ತಪ್ಪು ಮಾಡಿದ್ರಂತ ನಾವು ಅವ್ರ ಹತ್ರ ತಲೆ ಬಗ್ಬೇಕು. ಹೌದು. ಹಂಗೆಂದು ಅವ್ರು ಹೇಳಿದ್ದನ್ನ ಮೈಂಡಲ್ಲಿ ಇಟ್ಕೊತಾರೆ, ಎದೆಯಲ್ಲಿ ಇಟ್ಕೊಳ್ತಾರೆ. ನಮಗೆಲ್ಲ ರಕ್ತದಲ್ಲೇ ಅದು ಬೆರಕೆ ಆಗ್ಬಿಡ್ತು. ಇವತ್ತು ಯಾವ ಅಧಿಕಾರಿ ಬಂದ್ರೆ ನಾನೇ ನಿಂತು ಮಾತಾಡ್ತೀನಿ, ಕಾನೂನು ಪ್ರಕಾರ ಕೇಳ್ತೀನಿ. ಯಾಕಂದ್ರೆ ನಾನು ಯಾವ ತಪ್ಪು ಮಾಡಲ್ಲ. ವೀರಪ್ಪನ್ ಗ್ಯಾಂಗ್ ಬಿಟ್ಟು ನೀವು ಮತ್ತೆ 22 ಜನ ಶ್ರೀನಿವಾಸ್ ಸರ್ಗೆ ಬಂದು ಸರೆಂಡರ್ ಆಗ್ತೀರಾ ಸರ್? ಅವ್ರ ಮಾತು ನಿಮ್ಗೆ ಏನಕ್ಕೆ ಇನ್ಸ್ಪೈರ್ ಆಯ್ತು ಅಂತ? ಸರ್, ಅವರು ಬಂದು ನಮ್ಮೂರಿಗೆ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಜನ ನಮ್ಮನ್ನ ಕಾಡುಗಳು ನೋಡಿದವರು ಹೇಳ್ತಾ ಇದ್ರು. ಅಧಿಕಾರಿಗಳೆಲ್ಲ ನಾಟಕ ಕೂಡ ಆಡ್ಬೋದಲ್ವಾ? ಹೌದು. ಹೆಂಗ್ ನಡೆಯಕ್ಕೆ ನಾವಿದ್ದೀವಿ. ನನ್ನ ಸ್ವಂತ ಅಣ್ಣ ದಂಡರಾಜ್ ಅಂದ್ಬಿಟ್ಟು ಸಾಹೇಬ್ರ ಜೊತೆ ನಿಕಟ ಸಂಪರ್ಕ ವ್ಯಕ್ತಿ ಆಗಿದ್ರು. ಆಮೇಲೆ 2 ಜನ ಹೋಗಿ ಅವ್ರು ಸಾಹೇಬ್ರದ ಸರೆಂಡರ್ ಆದರು. ಅವ್ರಿಗೇನು ತೊಂದರೆ ಆಗಿಲ್ಲ ಅಂತ ನಮ್ಮ ಅಣ್ಣ ಬಂದು ನಮಗೆ, ಬಾ ಏನಾಗಲ್ಲ, ಈ ಥರ ಜೈಲು ಪೈಲ ನನಗೆ ಬಂದು ಗೊತ್ತಿಲ್ಲ, ಸತ್ಯಾಂಶನ ಹೇಳ್ಬಿಡ್ತೀನಿ, ಸಾಹೇಬ್ರನ್ನವರು ಬಂದ್ಬಿಡುವೆ. ಸಾಹೇಬ್ರನ್ನ ಮೀಟ್ ಮಾಡಿದ್ವಿ. ಏನಪ್ಪ ನಿನ್ನ ಹೆಸರು ಅಂದ್ರು, ಮಾಲಿಂಗ ಸರ್ ಅಂದೆ. ನೀನು ಯಾಕಪ್ಪ ಈ ಥರ ಹೋದೆ ಅಂದರು. ಏನೋ ಗೊತ್ತಿಲ್ಲ ಸ್ವಾಮಿ, ಹೋಗ್ಬಿಟ್ಟೆ ಅಂದೆ. ಸರಿ ಆಯ್ತು, ಊಟ ಮಾಡಿದ್ಯಾ? ಮಾಡಿದೆ ಸರ್ ಅಂದೆ. ಮಾಡಿಲ್ಲ, ಸುಳ್ಳು ಬೇಡ, ಊಟ ಮಾಡು ಅಂದರು. ಊಟ ಕೊಟ್ಟರು, ಊಟ ಮಾಡಿದೆ. ಸರಿ ಹೋಗಿ ಮನೆಗೆ ಅಂದರು. ಸೀದಾ ಮನೆಗೆ ಬಂದ್ಬಿಟ್ಟೆ. ಅರೆಸ್ಟ್ ಮಾಡಲಿಲ್ಲ, ಏನು ಮಾಡಿದ್ರು. ಆಮೇಲೆ ಮನೆಗೆ ಬಂದ್ಮೇಲೆ ನಮ್ಮಣ್ಣ ದೇವಸ್ಥಾನ ಕೆಲಸ ಕರ್ಕೊಂಡು ಹೋಗಿ ಬಿಟ್ಟ. ಅಂದ್ರೆ ಶ್ರೀನಿವಾಸ್ ಅವರು ನೀವು ಗ್ಯಾಂಗ್ ಇಂದ ಬಂದ್ ಕೂಡಲೇ ಅರೆಸ್ಟ್ ಮಾಡ್ಲಿಲ್ಲ? ಏನಕ್ಕೆ ಇಷ್ಟೇ ಸರ್ ಕೇಳಿದ್ರು. ಊಟ ಮಾಡಿದೆ ಅಂತ ಕೇಳಿದ್ರು. ಏನಪ್ಪ ಹೋದ್ರೆ ಅಂದ್ರೆ ಗೊತ್ತಿಲ್ಲ, ಹೋಗ್ಬಿಟ್ಟೆ ಸರ್ ಅಂದೆ. ಊಟ ಮಾಡಿದೆ ಅಂದ್ರೆ ಇಲ್ಲ, ಆಯ್ತು ಸರ್ ಅಂದೆ. ಊಟ ಮಾಡಿಲ್ಲ, ಹೋಗಿ ಊಟ ಮಾಡಿಯಾ ಅಂದ್ರು. ನಿಮಗೊಂಥರ ಶಾಕು. ಇಷ್ಟೇ ಕಾಣಿಸ್ತಾ ಬಿಟ್ಬಿಟ್ರು ನಮ್ಮನ್ನ. ಸರಿ ಮನೆಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ತಾಯಿ ತಂದೆ ನೋಡಿ ಎಲ್ಲ ಕಣ್ಣೀರು ಹಾಕಿದ್ರು. ಆಮೇಲೆ ಏನು ಸಿನಿಮಾನ ಅವ್ರಿಗೆ ಸಮಾಧಾನ ಹೇಳ್ದೆ, ಇನ್ನೇನು ತೊಂದರೆ ಆಗಿಲ್ಲ, ಬಂದು ಬಿಡಿ. ದೇವಸ್ಥಾನ ಕೆಲಸಕ್ಕೆ ಬಂದು 6 ತಿಂಗಳು ಮಾಡಿದ್ವಿ. ಆವಾಗ ಏನು ಕೇಳಿಲ್ಲ ನಮ್ಮನ್ನ, ಯಾಕೆ ಹೋದ್ರಿ, ಏನು ಮಾಡಿದ್ವಿ. ಉದಯ್ ಕುಮಾರ್ ಸಾಹೇಬ್ರು ಮತ್ತು ಅಂಕರಾಜ್ ಸಾಹೇಬ್ರು ಅಂದ್ರೆ ಕೇಳ್ತಾ ಇದ್ರು, ಮೆಸೇಜ್ಗಳು ನಿಮ್ಗಿದ್ರೆ ಹೇಳ್ರಪ್ಪ ಹೇಳ್ಬಿಟ್ಟು. ನಮ್ಗಿರೋ ಮೆಸೇಜ್ಗಳು ಹೇಳ್ತಾ ಇದ್ವಿ. ದೇವಸ್ಥಾನ ಕೆಲಸ ಮುಗಿದ ಮೇಲೆ ಆಮೇಲೆ ಸ್ವಲ್ಪ ನಮ್ಮನ್ನ ಒಳಗಡೆ ಹಾಕ್ಬೇಕು ಸನ್ನಿವೇಶ ಬಂತು ಸಾಹೇಬ್ರಿಗೆ. 22 ಜನ ಮೇಲೆ ಕೇಸಿಗೆ ಯಾವ ಕೇಸ್ ಹೆಂಗಿದೆ ಅವ್ರ ಮೇಲೆ ತೇರು ಹಾಕಿ ಅದನ್ನು ಕೊಳ್ಳೇಗಾಲ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ. ಆವಾಗ ಚಾಮರಾಜನಗರ ಕೋರ್ಟ್ ಇಲ್ಲ, ಮೈಸೂರೇ. ಮೈಸೂರು ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್ ಮೈಸೂರೇ. ಈ ಗೋಪಿನಾಥ ಮಳ್ಳಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿಗೆ ಸೇರಿರುತ್ತೆ. ಇವಾಗ ಆನೂರು ತಾಲೂಕಾಗಿದೆ. ಈಗ ಆವಾಗ ಬಂದು ಕೊಳ್ಳೇಗಾಲ ತಾಲೂಕು ಮೈಸೂರು ಡಿಸ್ಟ್ರಿಕ್ಟ್. ಆಮೇಲೆ ಮೈಸೂರಲ್ಲಿ ಕರ್ಕೊಂಡು ಹೋಗಿ ಸಾಯಂಕಾಲ ಒಂದು 7-7:30 ಬಿಟ್ಟರು ಜೈಲಲ್ಲಿ. ಚೆಕ್ ಮಾಡ್ಕೊಂಡು ಹೊರಗೆ ಬಿಟ್ಟರು. ಆಮೇಲೆ ಜೈಲು ಒಳಗಡೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ನೋಡಿದ್ರೆ ಏನು ಕಾಣಿಲ್ಲ. ಮೇಲೆ ಅನ್ನೋದು ನೋಡಿದ್ರೆ ಆಕಾಶ ಕಾಣ್ತದೆ, ಕೆಳಗೆ ಬಗ್ಗೆ ನೋಡಿದ್ರೆ ಭೂಮಿ ಕಾಣ್ತದೆ. ಸುತ್ತ ಗೋಡೆ ಒಂದು 20-25 ಅಡಿ ಹೈಟಲ್ಲಿ ಜೈಲು. ನಿಮಗೆ ಫಸ್ಟ್ ಅರೆಸ್ಟ್ ಆಗಿದ್ದು, ಫಸ್ಟ್ ನೀವು ಜೈಲು ನೋಡಿದ್ದು. ಇನ್ನು ಅಷ್ಟೇನು ಒಂದು 2-3 ದಿನ ಊಟ ಗಿಟ್ಟಲ್ಲ ಏನೂ ಆಗಿಲ್ಲ. ಹಾಗೆ ತಲೆ ಬಗ್ಗೆ ಮಾಡ್ಕೊಳ್ಳೋದೆಲ್ಲ ಒಂಥರ ಆಯಿತು. ಆಮೇಲೆ ಅಲ್ಲಿ 160-100 ಜನ 64 ಜನ ಅದು ಮುಂಚೆ ಕೆಪಾಸಿಟಿ ಇತ್ತು ಅಲ್ಲಿ. ಅವರೆಲ್ಲ ನಮ್ಮನ್ನು ಬಂದು ನೋಡಿ ಸಮಾಧಾನ ಹೇಳೋದು. ಅದು ಏನಾಯ್ತು ಬಿಡ್ರಿ, ಹಂಗೆ ಅವ್ರು ಸ್ವಲ್ಪ ಅಭ್ಯಾಸ ಇತ್ತು ಜೈಲಿದ್ದವ್ರಿಗೆ. ಆಮೇಲೆ ಸರಿ ನಾವು ಹೊಂದ್ಕೊಂಡು ಆಮೇಲೆ ಒಂದು 10 ದಿನ ಕಳ್ಕೊಂಡು ಸಾಹೇಬ್ರು ಬಂದರು. ಅಲ್ಲಿಗೆ ಬಂದರು ಶ್ರೀನಿವಾಸ್. ಹೌದು. ಎಲ್ರಿಗೂ 2 ಸೆಟ್ ಬಟ್ಟೆ, ಒಂದೊಂದು ಚಪ್ಪಲಿ ಎಲ್ಲ ಎತ್ಕೊಂಡು ಜೀಪ್ ತುಂಬಿಸ್ಕೊಂಡು ಬಂದು ಸ್ವೀಟ್ ಗೀಟ್ ಎಲ್ಲ ತುಂಬಿಸ್ಕೊಂಡು ಬಂದು ಕೊಟ್ಬಿಟ್ರು. ಅದು ಚಪ್ಪಲಿ ಬೇಕಂದ್ರೆ ಅವರೇ ತಗೊಂಡು ಬರ್ತಾರೆ ಸರ್. ಈ ಥರ ಒಂದು ಅಧಿಕಾರಿ ದೇವಸ್ಥಾನ ನೋಡೋಕ್ಕೆ ಎಲ್ಲಿ ಆಗಲ್ಲ.
ಆ 22 ಜನ ಚಪ್ಪಲಿಗಳನ್ನ ಆ ಒಂದು ಬ್ಯಾಗ್ ಹಾಕ್ಸ್ಕೊಂಡು ಅವರೇ ತೊಗೊಂಡು ಬರ್ತಾರೆ. ಜೀಪ್ ಡ್ರೈವರು ರಾಮ ಅಂದ್ಬಿಟ್ಟು 2 ಕಡೆ ಬ್ಯಾಗ್ ಹಿಡ್ಕೊಂಡು ಬರ್ತಾರೆ, ಬಟ್ಟೆ ಬ್ಯಾಗ್. ಅಲ್ಲಿ ನಮ್ಗೆ ನೋಡಕ್ ಬಂದ್ರೆ ಇಬ್ಬರೇ. ಆಮೇಲೆ ಪುನಃ ರಾಮ ಹೋಗ್ಬಿಟ್ಟು ಸ್ಪೀಟ್ ಗೀಟ್ ಅದೆಲ್ಲ ತಗೊಂಡು ಬರ್ತಾರೆ. ಆಮೇಲೆ 25 ಮಾತಾಡ್ಬಿಟ್ಟು ಚೆನ್ನಾಗಿರಿ, ಏನಾಗಲ್ಲ ನಾನು ನೋಡ್ಕೊಳ್ತಾರೆ. ಅಷ್ಟು ಒಳ್ಳೆ ವ್ಯಕ್ತಿ ಶ್ರೀನಿವಾಸ್ ಸರ್. ಅವ್ರು ಇವತ್ತು ಜೀವಂತವಾಗಿ ಇದನ್ನ ಹೊರಗೆ ಬಂದಿದ್ರೆ ನನಗೀಗ 60 ವರ್ಷ 6 ತಿಂಗಳು ಏನಾಗಿದೆ. ಈಗ ಡಿಪಾರ್ಟ್ಮೆಂಟಿಂದ ಹೊರಗೆ ಒಂದು ವಾಚರಾಗಿ ಡಿಪಾರ್ಟ್ಮೆಂಟಿಂದ ಹೊರಗೆ ಬಂದು ನಾವೊಂದು 6 ತಿಂಗಳಾಗಿರ್ಬೋದು. ನಿಮಗೆ ವಾಚಾರಕ್ಕೆ ಸೇರಿಸ್ಬಿಡ್ತಿದ್ರು. ಯಾವುದೋ ಏನಾದ್ರು ಒಂದು 22 ಜನಕ್ಕೂ ಏಜಿಗೆ ತಕ್ಕಂತ ವ್ಯವಸ್ಥೆ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಸತ್ಯ. ತಾಯಿಪುರದ ಇನ್ನೊಂದು ಮಾತು ಹೇಳ್ತಾ ಇದ್ರು ಶ್ರೀನಿವಾಸ್ ಸರ್, ಕಾಡಿದ್ರೇನೆ ನಾಡು, ನಾಡಿದ್ರೇನೆ ಕಾಡು, ಆವಾಗನೇ ಇಡೀ ರಾಷ್ಟ್ರದಲ್ಲಿ ಜನಗಳು ಬಾಳಕ್ಕಾಯ್ತದೆ. ಮನುಷ್ಯ ಮಾತ್ರ ಈ ಭೂಮಿ ಮೇಲೆ ಬಾಳಕ್ಕಾಗಲ್ಲ, ನಮಗೆ ತಕ್ಕಂತ ಕಾಡು ಬೇಕು. ಆವಾಗ ಕಾಡಿನ ಬಗ್ಗೆ ಸಖತ್ತು ಒಲವಿತ್ತು, ಪ್ರೀತಿ ಇತ್ತು ಅವರಿಗೆ. ಅದಕ್ಕೋಸ್ಕರನೇ ಅವರು AFS ಆಫೀಸರ್ ಆಗಿದ್ದು. ಸ್ವಂತಕ್ಕೋಸ್ಕರ ಏನು ಮಾಡ್ಕೊಳ್ಳೇ ಇಲ್ಲ ಸರ್. ನನಗೆ ತಿಳಿದ ಮಟ್ಟಿಗೆ ಗೋಪಿನಾಥ ಮಳೆ ತಣ್ಣೀರು ಮಾತ್ರ ದುಡ್ಡು ಇಲ್ಲದೆ ಕುಡ್ದವ್ರೆ ಸರ್. ಒಂದು ಟಮ್ಲರ್ ಮಜ್ಜಿಗೆ ತಗೊಂಡೋಳು ಅದಕ್ಕೆ 50 ಪೈಸೆ ಕೊಡ್ಬೇಕು. ಒಂದು ಡ್ರಾಲ್ ತಗೊಂಡ್ರೆ ಆವಾಗ 2 ರೂಪಾಯಿ, ಇಲ್ಲಿ ಸಾಹೇಬ್ರು ಕೊಟ್ಟು 5 ರೂಪಾಯಿ ಸಿಗುತ್ತೆ. ಸುಮ್ಮನೆ ಬುಕ್ ಶರ್ಟಲ್ಲಿ ಮನೆಗೆ ಆಳು ಬಿದ್ದಿರೋದು. ದುಡ್ಡು ಬೇಡ ಅಂದ್ರೆ ಆಗಲ್ಲ, ಕೊಟ್ಟೆ ತಗೋತಿದ್ದು. ನೀರ್ ಮಾತ್ರ ಹಂಗೆ ಕುಡಿತೀವಿ. ನೀರು ಮಾತ್ರ ದುಡ್ಡು ಕೊಟ್ಟಿಲ್ಲ ಸರ್. ಅವ್ರ ದುಡ್ಡು ನಾವೆಲ್ಲ ತಿನ್ನಿರ್ತೀವಿ, ಊರು ತಿನ್ನಿರ್ತೀವಿ. ಅವ್ರು ಹಾಕಿದ ಅನ್ನ ತಿನ್ನಿರ್ತೀವಿ, ದುಡ್ಡು ತಿನ್ನಿರ್ತೀವಿ, ಎಲ್ಲ ತಿನ್ನಿರ್ತೀವಿ. ಮನೆ ಕಡೆ ಮಾತ್ರ ಏನೋ ಅವ್ರು ಮಾಡಿ ಅವ್ರ ಮನೆಗೋಸ್ಕರ ಅವ್ರು ಏನು ಮಾಡ್ಕೊಂಡಿಲ್ಲ. ಏನೋ ನನ್ನ ಮಗ IAS ಅಧಿಕಾರಿ ಅನ್ಕೊಂಡು ಅವ್ರು ಹೇಳ್ಕೋಬಹುದೇ ಬಿಟ್ರೆ ಏನಿಲ್ಲ. ಸುಮಾರು ಮಾರಿ ಊರಿಗೋಸ್ಕರ. ಇವತ್ತು ಅವ್ರ ತಮ್ಮ ಬಂದು ರಾಜ್ಯ ಮಂಡಳಿ ಇದು ಸ್ವಿಚ್ ಬಾಕ್ಸ್ ವೈರಿಂಗ್ ಸ್ವಿಚ್ ಬಾಕ್ಸ್ ಬರ್ತಾರೆ, ಅದನ್ನೇ ಮಾಡ್ತಾರೆ. ಸಾಹೇಬ್ರು ಹೇಳಿದ ಮಾತು, ನಾನು DCF, ನಾ 3 ವರ್ಷ ಇರ್ತೀನಿ, 2 ವರ್ಷ ನನಗೂ ಇರೋದು 24 ತಿಂಗಳು ಡ್ಯೂಟಿ ಅಂತ ಜಾಗದಲ್ಲಿ ಶ್ರೀನಿವಾಸ್ ಹೇಳಿದ್ದು. ಸರ್ಕಾರ ನೋಡಿ ಬಿಟ್ರೆ ಇನ್ನೊಂದು 2 ವರ್ಷ 1 ವರ್ಷ ಮಾಡ್ಬೋದು. ಅವ್ರನ್ನ ನೀವು ರೆಕ್ಕೆ ಕೆಟ್ಟುಕೊಳ್ಬಾರ್ದು. ಇದು ನಿಮ್ಮ ಆಸ್ತಿ. ನಿಮ್ಮ ತಾತ ಅಲ್ಲಿ ಹುಟ್ಟು ಬೆಳೆದು ಸತ್ತವ್ರೆ, ನಿಮ್ಮ ಅಪ್ಪ ಅಲ್ಲಿ ಹುಟ್ಟು ಬೆಳೆದು ಸತ್ತವ್ರೆ. ನೀವು ನಾಳೆ ಹುಟ್ಟಿರ್ತೀರಿ, ಬೆಳೆದಿರ್ತೀರಿ, ಇಲ್ಲೇ ಸಾಯ್ಬೇಕು, ಇಲ್ಲೇ ಬಂದ್ಬಿಡು. ಈ ಕಾಡು ನಿಮ್ಮ ಸಂಪತ್ತು, ರಕ್ಷಣೆ ಮಾಡೋ ಜವಾಬ್ದಾರಿ ನೀವು. ಆಮೇಲೆ ನಮ್ಗೇನು ಬಾದಿ ಓದಿವಪ್ಪ, ಸರ್ಕಾರ ವೆಹಿಕಲ್ ಕೊಡ್ತು, ಕ್ವಾರ್ಟರ್ಸ್ ಕೊಡ್ತು, ಸಂಬಳ ಕೊಡ್ತು, ಇನ್ನೇನು ಬೇಕು ನಮಗೆ, ಯೂನಿಫಾರ್ಮ್ ಕೊಡ್ತು, ಸೂ ಕೊಡ್ತು. ನಮ್ಮನ್ನ ಕಟ್ಕೊಂಡು ನೀವೇ ಕಲ್ತೀರಿ. ನಿಮ್ಮ ಜಮೀನು, ನಿಮ್ಮ ಮನೆ ಮಠ ಹೆಂಗೆ ನೀವು ಜೋಪಾನ ನೋಡ್ಕೊಳ್ತೀರೋ ಅದೇ ಥರ ಕಾಡು ಮತ್ತು ವನ್ಯಜೀವಿನ ನೀವೇ ನೋಡ್ಕೊಬೇಕು. ಅದನ್ನ ನಾವು ಇವತ್ತು ಇಟ್ಕೊಂಡಿರ್ತೀವಿ. ಸಾಹೇಬ್ರಲ್ಲಿ ಮಾತು ಇವತ್ತು ಎಂದೆಂದಿಗೂ ಸಾಹೇಬ್ರು ಹೇಳಿಲ್ಲ ಸರ್, ದೇವ್ರು ಹೇಳ್ಬಿಟ್ಟು ಹೋಗ್ಬಿಟ್ಟು ಅವ್ರಲ್ಲ. ದೇವ್ರ ಮಾತು ನಾವು ಪಾಲಿಸ್ಲೇಬೇಕು. ಇಲ್ಲ ತಪ್ಪಾಯ್ತಾರೆ, ಯಾವುದೋ ಶಿಕ್ಷೆ ಕೊಟ್ಬಿಟ್ಟಿಲ್ಲ ಅವರು.